ಕಾನ ಪೀನ ಎಲ್ಲ ಬಂದ ಬಂದ್ ಮೊದಲ ತಾಯಿ ಚಾಕ್ರಿ ಒಂದ್ ಮಾತು ಹೇಳಿದೆಪ್ಪ ಟೇಜ್ ಮೇಲೆ ಗೊತ್ತೈತೇನ ಏನತ್ತ ಈಕಿ ಮಸೀಬ್ನಾಳದಕ್ಕಿ ಪಕ್ಕ ತಿಳ್ದಂಗ ಕಾಣಂಗಿಲ್ರಿ ಹಾ ಜಾತ್ರೆ ಯಾರ್ದ್ ನಡದೈತಿ ಹಾ ನಮ್ಮ ಬೀರ ದೇವ್ರ ಜಾತ್ರೆ ನಡದೈತಿ ಹಾ ನಮ್ಮ ಅಪ್ಪನ ಜಾತ್ರೆ ನಡದೈತಿ ಅಂದ್ರ ಈಕ್ಯಾನ ಬಾಳ ದೊಡ್ಡ ಅಕ್ಕಿ ಹಾ ಅತ್ ಒಂದ್ ಮಾತು ಹೇಳಿದ್ರಿ ಅವ್ರು ಹೇಳ್ಯಾನ್ಲ ಇರ್ಲಿ ಬೀರ ದೇವ್ರ ಜಾತ್ರೆ ನಡದೈತಿ ಹಾ ನಡಿಲಿಪ್ಪ ನಡಿಲ್ಲ ಆ ಬೀರ ದೇವ್ರ ಜೋಪಾನ ಆದದ ನಮ್ಮ ಕೈಯಾಗ ಹೆಂಗ ನಮ್ಮ ಮಾಯಕ್ಕನ ಕೈಯಾಗ ಜೋಪಾನ ಆಗ್ಯಾನವ ಹಾ 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 ಬೇಕಾದ್ರ ಹಾಲ್ ಮತ್ತದ ಪುರಾಣ ಓದಿ ನೋಡ ಹಾ ಅಕ್ಕವ ಮಾಯವ ಕುರಿ ಕಾಯ್ಲಕ್ ಹೋಗಿದ್ರ ಅಡವಿಯಾಗ ಹೌದ್ ಬೀರ ದೇವ್ರ ಅಡವಿ ಆರ್ಯಾಣದೊಳಗ ಒಂದ ತೊಟ್ಲದೊಳಗ ಬಿದ್ದಳತ್ತಿದ್ದ ಹೌದ್ ಅಕ್ಕವ ಮಾಯವ ಕುರಿ ಕಾಯ್ಲಕ್ ಹೋದಾಗ ಹಾ ಇವ ಅಳತ್ತಿದ್ದ ಇವ ಅಳು ಶಬ್ದ ಹೋಗಿ ಬಿತ್ತ ಹಾ ಅವ್ರಿಬ್ಬರು ಕಿವ್ಯಾಗ ಖರೆ ಐತ್ಲ ಹೋಗಿ ನೋಡ್ತಾರ ಹಾ ಯಾವ ಕೂಸಳ್ಳ ಕತ್ಯದ ಇಂಥ ಅಡವಿ ಆರ್ಯಾಣದಾಗ ಹೇಳಿ ಏನ್ ಮಾಡ್ಯಾರ ಹೋಗಿ ನೋಡುಗುಡದ ಬಂಗಾರ ವರ್ಣದ ಕೂಸ ಬೀರ ದೇವ್ರ ಅಳ್ಳಾಕ್ ಹತ್ತಿದ್ದ ಹೌದ್ ಹೌದ್ ಅಳ್ಳಾಕ್ ಹತ್ತಾಗ ಏನಾತ ಅಲ್ಲಿ ನಾವ್ ಏನ್ ಮಾಡ್ಲತ್ತರ ಇಬ್ರು ಕೂಡಿ ಹಾ ಹಾ ಅಕ್ಕವ ಮಾಯವ ಕೂಡಿ ನಂದ ತಾಕ್ಯನಕ್ಕಿ ನಂದ ತಿಕ್ಕನಕ್ಕಿ ಇಬ್ಬರಿಗೆ ಜಗಳ ಆದ್ಲಾಯ್ತು ನಾ ಜೋಪಾನ ಮಾಡಕಿ ನಾ ವಯಕಿ ಇದ ನಂದ ತ್ಯಾಕ್ಯನಕ್ಕಿ ಹಾ ಹಾ ಇದ ನಾ ಜೋಪಾನ ಮಾಡಕಿ ನಂದತಿ ತಿಕ್ಕನಕ್ಕಿ ಏನಾತ ಅಲ್ಲಿ ಒಂದ್ ದಗದಾಗ್ಯದರಿ ಏನಾತು ಅವಾಗ ಹೇಳ್ತಾರ ಇಬ್ರು ಕೂಡಿ ಒಂದ ಈ ಪ್ಲಾನಿಂಗ್ ತೆಗದ್ರ ಹಾ ನೋಡು ಕೂಸಿನ ಅನಕ ದಂಡಿಗೆ ಇಡುನು ಹಾ ಈ ಒಂದ ಹುತ್ತಿತ್ತು ಹಾವಿಂದ ಹಾ ಹುತ್ತ ಈ ಹಾವಿನ ಹುತ್ತ 5 ಸಲ ಸುತ್ತ ಹಾಕುದ್ರ ಒಳಗಾಗಿ ಹಾ ಯಾವಕ್ಕಿ ಎದಿಗೆ ಹಾಲು ಬೀಳುತ್ತಾವ ನೋಡ ಆಕೆ ಕೂಸ ಅಕ್ಕಿನ ಜೋಪಾನ ಮಾಡೋದು ಅದನ್ನ ಅದಕ್ಕ ಹಿಂಗ ಅಕ್ಕತಂಗ್ಯಾರಲ್ಲಿ ಕರಾರ ಕಂಡೀಷನ್ ಬಿತ್ತ ಹೌದ್ ಹುತ್ತಿನ ಹಾವಿನ ಹುತ್ತ ಸುತ್ತ ಹಾಕ್ಲಕತ್ರು ಹಾ ಮೊದಲ ಅಕ್ಕವ ಸುತ್ತ ಹಾಕಿಳ ಹಾ ಹಾಲು ಬೀಳಿಲ್ಲ ಹಾ ಹಿಂದಿಂದ ಮಾಯಕ್ಕ ಸುತ್ತ ಹಾಕಿಳು ಎದಿಗೆ ಹಾಲು ಬಿದ್ದು ಹೌದ್ಲಾ ಬೀರ ದೇವ್ರನ್ನ ಜೋಪಾನ ಮಾಡಿದವ್ರ ತಂದ ಯಾರ ಹಾ ನಮ್ಮ ಮಾಯಕ್ಕ ದೇವಿ ಹೌದೌದು ಮತ್ತ ಆ ಬೀರ ದೇವ್ರ ನಮ್ಮ ಹೆಣ್ಣು ದೇವ್ರ ಕೈಯ ಜೋಪಾನ ಆಗ್ಯಾನಂದ್ರ ನೀ ಯಾವ್ದು ಯಾವ ಮೂಲ್ಯ ಅಂದ ಇದು ಕಣದಾಳದ ಮೂಲ್ಯ ಅಂತಿದ ಇದು ಹಂಗ ಹೇಳುದು ಏನ್ರಿ ಸಣ್ಣ ಕೂಸಿನ ಓದಕಿಸಿಂದ ನೇಟ್ ಮಾಡಿ ಇಟ್ಟವ್ರ ನಾವ ಈಗಾದ್ರೂ ಹಂಗ ಐತಿ ನೀ ಹೆಂಗ ದೊಡ್ಡವ ಆಗ್ತಿ ನನಗ ಹಾ ಅದಕ್ಕ ಇವಂಗ ಹೆಂಗಾಗ್ಯದ ಗೊತ್ತತೇನ್ರಿ ಹಾ ಇವನಂತವ ಒಂದು ದಗದ ಮಾಡಿದತ್ರಿ ಹಾದಿ ದಂಡಿಗೆ ಏನ್ ಮಾಡ್ತಿದ್ದತ್ತ ಇವಂಗ ನಾವ್ ಹೇಳಂಡ್ಲಿ ಇವ್ ಬೇರೆ ಹೇಳತ್ತೇನ್ರಿ ಹೇಳತ್ತಲ್ಲ ಎಲ್ ಜಂತ್ ಇತ್ತತ್ತ ಜಂತ್ ಇತ್ತತ್ರಿ ಹೇಸ್ಕಿಯಾಗ ಒಂದ್ ಮಾತು ಕೊಡ್ಬೇಕಾಗಿತಿ ನಾಗಾ ಪಾದ ಹೊಂಟಿದ್ದತ್ತ ನನ್ನಂತದ್ ಹೇಸ್ಕಿ ಒಳಗ ಜಂತ್ ಇತ್ತತ್ತ ನಾಗ್ಯಾಗ ಹೋಗಿ ಆತತ್ತ ಅತ್ತತ್ತ ಗಪ್ಪ ಕುಯ್ತತೆ ಲಕ್ಷ್ಮಣ ಈಗ ಹೇಳ್ತಾನ ಕೇಳಣ ಸುದ್ದಿ ನಿನಗ ಸುದ್ದಿ ಹೇಳ ನೋಡು ನಮ್ಮ ಲಕ್ಷ್ಮಣ ಏನ್ ಮಾಡಿದ್ ಗೊತ್ತತೇನ್ರಿ ಏನ್ ಮಾಡ್ತಿದ್ದ ಹಾದಿ ದಂಡಿಗೆ ಹೊರಕಡಿ ಕೂತಿದ್ದ ಹಾದಿ ದಾಂಟಿಗೆ ಹೊರ ಕಡೆ ಕೂತಿದ್ದಾನ ಅದು ಹೆಂಗ ಹೆಂಗ ಮ್ಯಾಲ ಕಡ್ಲಿ ಕಾಳ ತಿತ್ತಿದ್ದ ತೆಳಗ ಹೇಳುತ್ತಿದ್ದ ಎಡ್ಡು ನಡೆಸಿದ್ದ ಎಡ್ಡು ನಡೆಸಿದ್ದ ಹಾ ಹಾ ನಮ್ಮ ಕರಗಾವ್ ಕಮಿಟಿ ರವಿ ಅಣ್ಣ ಪಾಟೀಲ್ ಅವ್ರು ಸುಮ್ಮ ಕುಂಡ್ರಲಿಲ್ರಿ ಇವ್ರ ಹಾದಿ ಹಿಡದ ನಡೆದಿದ್ರ ಜೋರ್ ಏನತ್ತಾರ ಇವ್ರಂದ್ರು ಇವ್ರು ನಮ್ಮ ಪಾಟೀಲ್ರ ಎದ್ರ ಬಿತ್ತು ಯಾರ ಮ್ಯಾಗ ಹಾ ಲಕ್ಷ್ಮಣನ ಮ್ಯಾಲ ಏನತ್ತಾರು ಇವ್ರಂದ್ರು ನೋಡಿ ಇವ್ರು ದೂರ ನಿಂತು ನೋಡ್ರು ಹಾ ಇದ ಮ್ಯಾಲ್ರೆ ಕಡ್ಲಿ ಕಾಳು ತಿಲ್ಲಾತೈತಿ ಬಾಡ್ಯಾಗ್ರಿ ಹೇಳಾತೈತಿ ಹಾ ಸ್ವಾಭಾವಿಕ ಒಂದ್ ಮಾತು ಹಿರಿಯರ ಮಾತು ಅಂದ್ರ ಅವ್ರು ಬೇದ್ರ ಏ ತಮ್ಮ ಲಕ್ಷ್ಮಣ ಹಾ ಒಂದ್ ತಿನ್ನುದ್ರೆ ಮಾಡ ಹಾ ಒಂದ್ ಹಾಕುದ್ರೆ ಮಾಡ ಯಾವ್ದ್ರೆ ಒಂದ್ ಮಾಡ ಯಾಡ್ತ್ರೊಳಗ ಒಂದ್ ಮಾಡೋನ ಅಂಟ್ಲಿ ಈ ಮಗ ಏನ್ ಅನ್ಬೇಕ್ರ ಆ ಮಾತಿಗೆ ಏನತ್ತಾನ ಇಲ್ರಿ ಗೌಡ್ರ ಹಾ ಪಾಟೀಲ್ರ ಮತ್ತ ಮ್ಯಾಲ ಕಾಳ ಹಾಕಂಡ್ಲಿ ತೆಳಗ್ ಹಿಟ್ಟು ಬೀಳುದರ್ಲಿ ಅಂದಿವು ಹಾ ಹಾ ಮ್ಯಾಲ ಕಾಳ ಹಾಕಲತ್ತನ ಬಡ್ಯಾಗ ಹಿಟ್ಟು ಬೀಳುದ ಮ್ಯಾಲ ಕಾಳ ಹಾಕಂಡ್ಲಿ ತೆಳಗ್ ಹಿಟ್ಟು ಬೀಳುದರಿ ಹಾ ಹಾ ನಮ್ಮ ರವಿ ಪಾಟೀಲ್ರ ನಾಡಾಗಿಲ್ ಬೆರಕ್ರಿ ಮೊದಲ ಅವ್ರು ಒಂದ್ ಮಾತಿನ್ಯಾಗ ಮಾತು ಅವ್ರೊಂದ್ ಹೊಡದ್ರ ಏನತ್ತಾರು ಅವ್ರಂದ್ರು ಹಾ ಲಕ್ಷ್ಮಣ ಹಾ ಹಿಟ್ಟು ಬೀಳುದು ಬೀಳಕ್ ಹತ್ತೈತಿ ಹಾ ಯಾಕೋ ದಮ ಬೀಳಾಯ್ತಿ ನೇಮ್ ತಿರುಗಿ ಹಾಕೋತಮ್ಮ ಸಣ್ಣ ಕೆಡುವದನಂದ್ರ ಅವ್ರು ಸಣ್ಣ ಬೀಳುತ್ತಕ ತಿರುಗಿ ಹಾಕಂದ ತಿರುಗಿ ಹಾಕೋದ ಅದನ್ನ ಹಾ ಹಾ ನಾವು ಮಾತಾಡಿದ್ರ ಬಾಣ್ ಬಿಟ್ಟಿದ್ರ ವೈರಿ ಎದ್ಯಾಗ ಹೋಗಿ ನಟ್ಟಿರ್ಬೇಕು ಡೈರೆಕ್ಟ್ ಹಾ ಹಾ ಗೊಳ್ಳಂಗ ಗೊತ್ತಂಗಿಲ್ಲ ನನ್ನ ದಗದ ಕರೆ ಬಿಟ್ರ ಥೇಟ್ ಎದ್ಯಾಗ ಹಾ ಹಾ ನಿನ್ನ ಬಾಣ ಹಂಗಲ್ಲ ಹಾ ಈಗ ಬಿಟ್ರ 4 ದಿವಸಿಗೆ ಹೋಗಿ ಬಂದು ಮುಟ್ಟತೈತಿ ಅದ ಹಾಡವ್ರ ಮುಡ್ಲಿಕ್ಕೆ ಅನಕೋಟಿಗೆ ಜಾತ್ರೆ ಮುಗಿದು ಹೋಗಿರ್ತೈತಿ ಆ ಕಡೆ ಹಾ ಹಂಗ ಲಕ್ಷ್ಮಣ ಕಿಂತಾವ್ ಮಾತ ನನ್ನ ಮನ್ಯಾಗ ಹೊರಿ ಒಟ್ಟ್ಯಾವ ಇರ್ಲಿ ಇದನ್ನ ಕೇಳಿಲ್ಲ ನಾ ಇಲ್ಲ ಪ್ರಶ್ನೆ ಏನ್ ಕೇಳಿದಿ ನನಗ ಹಾ ಗಾಂಧಾರಿಗೆ ಗಣಸರು ಸಿಗಲಿಲ್ಲೇನು ಹೋಂತಿನ ಸಂಗಟ ಯಾಕ ಲಗ್ನ ಆಗ್ಯಾಳ ಕೇಳ್ಯಾನ ಪ್ರಶ್ನೆ ಮಾಡ್ಯಾನ್ರಿ ಪಟ್ಟೇಜ್ ಮ್ಯಾಲ ಹಾ ತಮ್ಮ ಲಕ್ಷ್ಮಣ ನಿನ್ನ ಪ್ರಶ್ನೆದ ಉತ್ತರ ಬಿಡುಗಡೆ ಮಾಡ್ತಾನ ತಗೋ ಹೆಂಗ ನೋಡು ಗಾಂಧಾರಿಗೆ ಗಣಮಕ್ಳ ಸಿಕ್ಕಿಲ್ಲೇನು ಹೋಂತಿನ ಸಂಗಟ ಲಗ್ನ ಆಗ್ಯಾಳ ತಂದಿ ಹಾ ಆಕಿ ಹೋಂತಿನ ಸಂಗಟ ಲಗ್ನ ಆಗ್ಬೇಕಾದ್ರೆ ಹಿಂದೊಂದು ಪವಾಡ ಬ್ಯಾರೆ ಐತಿ ಅದರದ ಏನ್ ಕಾರಣ ಐತಿ ಯಾವ ಗಾಂಧಾರ ದೇಶದ ರಾಜ ಯಾರ ಯಾರ ಸುಬಾಲ ಸುಬಾಲ ಸುಬಾಲನ ಮಗಳ ಗಾಂಧಾರಿ ಆಕಿ ಹೌದೌದು
ಗಾಂಧಾರ ದೇಶದಕ್ಕಿದ್ದಳ ಗಾಂಧಾರಿ ಅಂತ ಹೆಸರು ಬಂದೈತಿ. ಏನಾಗೈತಿ ಅದಕ್ಕೊಂದ್ ದಗದಾಗ್ಯದರಿಪ್ಪ. ಏನಾತು ಯಾವ ಗಾಂಧಾರ ದೇಶದ ರಾಜನ ಮಗಳು ಸುಬಾಲನ ಮಗಳ ಗಾಂಧಾರಿ ಹಾ ಜನ್ಮ ತಾಳೇಳ ಅವನ ಹೊಟ್ಟಿಲಿ. ಹುಟ್ಟಿಲ್ಲ ಹುಟ್ಟಿ ಬಂದಳು. ಹಾ ಹುಟ್ಟಿ ಬಂದ ತಕ್ಷಣ ಅಲ್ಲಿ ಒಂದ್ ದಗದಾತ್ರಿ. ಏನಾತು ನೋಡ್ರಿ, ಈಗ ಮನ್ಯಾಗ ಕೂಸ್ ಹುಟ್ಟಿತಂದ್ರ ಏನ್ ಮಾಡ್ತೀವಿ ನಾವು? ಏನ್ ಮಾಡ್ತೀವಿ ಹುಟ್ಟಿದ ಟೈಮ, ಹಾ ತಾರೀಖ, ಹಾ ದಿವಸ ಹಾ ಯಾವ್ದೈತಿ ಅದ ಹುಟ್ಟಿದ ತಕ್ಷಣ ಅದರ ತಾರೀಖು ತಗೊಂಡು ಹೋಗ್ತೀವಿ ಎಲ್ಲಿ ಪಂಡಿತರ ಹತ್ಯಾಕ. ಹಾ ಅದ್ರ ಏನಂತ ಜಾತಕ ಹೇಳಿ ನೋಡ. ಜಾತಕ ನೋಡಿ ಏನು ಬರದೈತಿ ಇದ್ರ ಕುಂಡ್ಲಿ ಒಳಗ. ಏನ ಸುಮಾರಾಯ್ತು ಸುಮಾರ್ ಐತ್ಯೋ, ಟೈಮ್ ಸುಮಾರ್ ಐತ್ಯೋ, ಕೆಟ್ಟ ಐತ್ಯೋ, ಯಾರ ಮೇಲ್ರ ಸೂತಕ್ ಬಂದೈತ್ಯೋ ಕೇಳಕ್ ಹೋಗ್ತೀವಿ ಅದನ್ನ ತಗೊಂಡ್ ಹೋಗ್ತೀವಿ ನಾವ. ಹಂಗ ಹಂಗ ಇವ ರಾಜ ತನ್ನ ಮಗಳು ಹುಟ್ಟಿದ ಜಾತಕದ ಪಟ್ಟಿ ತಗೊಂಡ್ ಹೋದ. ಎಲ್ಲಿ ಹೋದ ಎಲ್ಲಿ ಹೋದಪ್ಪ ಅಂದ್ರೆ ಹಾ ಇದು ಬೀಳ್ತದಪ್ಪ. ನೀ ಮಾತು ಸುತ್ತಣ ಮಾತು ತೊಂಬತ್ತಮ್ಮ. ಅದಕ್ಕ ಏನ್ ಹೇಳ್ತಾರಂದ್ರ ಹಾ ವಿಷಯ ಕಡೆ ಲಕ್ಷ ಕೊಡ್ರಿ, ದೈವದವ್ರ ವಿಷಯ ಹೋಗ್ತಾವ ಬಾಯಾಗಿನು. ಇರ್ಲಿ ಅದಕ್ಕೆ ಹಾ ಗಾಂಧಾರ ರಾಜನ ಮಗಳ ಜನ್ಮ ತಾಳಿದ ತಕ್ಷಣ ಒಂದ್ ದಗದ ಮಾಡಿದವ. ಏನ್ ಮಾಡಿದ ಮಗಳ ಹುಟ್ಟಿದ ತಾರೀಖ, ದಿವಸ, ಸಮಯ ತಗೊಂಡ ಜಾತಕ ತಗೊಂಡ ಯಾವ ಪಂಡಿತರ ತ್ಯಾಕ ಹೋದ. ಹೋದ ಅಲ್ಲಿ ಒಂದ್ ದಗದಾತ್ರಿಪ. ಹಾ ಹೆಸರು ಹೇಳ್ರಣ. ಅದೇ ರೀತಿಯಾಗಿ ವಸಂತರ ಕಕ್ಕ ಅವರು, ರಾಯಪ್ಪ ಭಟ್ನೂರ ಸಾಕಿನ ಮೇಕಳಿ ಗ್ರಾಮದವರು ಇವರಾದ್ರೂ ನಮ್ಮ ಚಿಕ್ಕ ಕಲೆಗೆ ಬೆಲೆ ಕೊಟ್ಟು ಆಶೀರ್ವಾದ ರೂಪವಾಗಿ ಒಂದು ಪುಷ್ಪದ ಮಾಲೆ 101 ರೂಪಾಯಿ ಕೊಟ್ಟಾರೆ. ಅವರಿಗೆ ಮತ್ತು ಇಲ್ಲಿ ನನ್ನ ಕೂಡಿರುವಂಥ ದೈವದವರಿಗೆ ತುಂಬಾ ಆಭಾರಿಯಾಗಿದ್ದೇನೆ. ಅದಕ್ಕೆ ಒಂದು ಮಾತು ಹೇಳಿದರೆ, ಯಾವ ಗಾಂಧಾರ ದೇಶದ ಸುಬಾಲ ಅನ್ನುವಂಥ ರಾಜ ಏನ್ ಮಾಡಿದ? ಮಗಳ ಜಾತಕ ತಗೊಂಡ ಪಂಡಿತರ ತ್ಯಾಕ ಹೋದ. ಏನ್ ಹೇಳ್ತಾನ ಪಂಡಿತ ನೋಡಿಕಿ ಜನ್ಮ ಕುಂಡ್ಲಿ ಒಳಗೆ ಏನ್ರ ದೋಷ ಅದನ್ರಿ ಹಾ ಅಂದಾಗ ಅದನ್ನ ಆಕಿ ಸಮಯ ಹುಟ್ಟಿರುವಂತ ಸಮಯ, ತಾರೀಖ, ದಿವಸ ತಗೊಂಡ ಹೋದಾಗ ಹಾ ಪಂಡಿತ್ ಎಲ್ಲ ತೆಗೆದು ನೋಡಿದ. ಏನ್ ಹೇಳ್ತಾನ ಎಲ್ಲ ಕರೆಕ್ಟ್ ಬತ್ತ ಕರೆ ಜರಾನ ಸೂತ ಕೈತ್ ಅದ್ರೊಳಗ. ಹೆಂಗ ಅವ ಹೇಳ್ದ, ಏನತ್ತ ಜರ ಎಲ್ಲಾ ಚಲೋ ಐತಿ, ಎಲ್ಲ ಚಲೋ ಐತಿ ಈಕಿ ಹುಟ್ಟ್ಯಾಳಂದ್ರ ನಿನ್ನ ಮನ್ಯಾಗ ಎಲ್ಲಾ ಚಲೋ ಆಗ್ತೈತಿ, ಖರೆ ಹಾ ಜರಾನ ಈಕಿ ಲಗ್ನ ದೋಷ ಐತಿ ಅಂದವ. ಲಗ್ನ ದೋಷ ಐತಿ ಹೆಂಗೈತ್ರಿ ಅಂದಿವಾಗ ಯಾರ ಹಾ ಸುಬಾಲ. ಹಾ ಹೆಂಗಪ್ಪ ತಂದಾಗ ಅವಾಗ ಹೇಳ್ದ, ಏನತ್ತ ನೋಡು ನಿನ್ನ ಮಗಳ ಹುಟ್ಟಿದ ದಿವಸ ಎಲ್ಲ ಚಲೋ ಐತಿ, ಖರೆ ಹಾ ಈಕಿ ಲಗ್ನ ದೋಷ ಹೆಂಗಪ್ಪ ಅಂದ್ರೆ ಮೊದಲಿನ ಗಂಡ ಮಾಡಿ ಕೊಟ್ಟಿ ಅಂದ್ರ ಮೊದಲಿನ ಗಂಡ ಸಾಯ್ತಾನಿಕ್ಕಿದ, ಮೊದಲಿನ ಗಂಡ ಸಾಯ್ತಾನ, ಎರಡನೇದವ ಬದುಕತಾನ. ಹಾ 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 ಈಕಿನ ಮಾಡಿ ಕೊಟ್ಟಿ ಅಂದ್ರ ಮೊದಲಿನ ಅವ ಸಾಯ್ತಾನೋ, ಎರಡನೇದವ ಬದುಕತಾನ ಅಂದಾಗ ಹಾ. ಅವಾಗ ವಿಚಾರ ಮಾಡ್ತಾರ ಇಬ್ಬರು ಕೂಡಿ, ಏನತ್ತ ಯಾವ ಪಂಡಿತನು ಮತ್ತ ರಾಜನೂ ಕೂಡಿ ಹಾ ಹಾ ಏನ್ ವಿಚಾರ ಮಾಡ್ತಾರಪ್ಪ ಅಂದ್ರೆ, ಏನ ಇವ್ರಂದ್ರು ನೋಡು ಮಾನವ್ರನ್ನ ಬಲಿ ಕೊಡೋದು ಬೇಡ. ಬೇಡ ಮಾನವ್ರನ್ನ ಬಲಿ ಕೊಟ್ಟಿವಂದ್ರ ಪ್ರಾಣ ಹತ್ಯೆ ಆದಂಗ ಆಗ್ತತಿ. ಹಾ ಕರ್ಮ ಆಕೈತಿ. ಕರ್ಮ ಆಗ್ತತಿ. ಹಾ ಪ್ರಾಣಿ ಒಳಗ ಹೋಗ್ಲಿ ಹೋಗ್ಲಿ ನಡೀತೈತಿ ಅಂತ ತಿಳ್ಕೊಂಡ ವಿಚಾರ ತೆಗದ್ರಿ ಎಲ್ಲಾರು ಕೂಡಿ. ಏನ್ ಮಾಡ್ರು ಈಗ ಮಾನವನ ಮಾಡಿ ಕೊಟ್ಟಿವಂದ್ರ ಮನುಷ್ಯ ಸಾಯ್ತಾನ, ಸಾಯ್ತಾನ, ಮನುಷ್ಯ ಏನ ಬೇಡ ಪ್ರಾಣಿ ಒಳಗ ಹೋಗ್ಲಿ ತಿಳ್ಕೊಂಡ ಮೊದಲ ತಾತ್ಕಾಲಿಕ ಹೋಂತಿನ ಸಂಗಟ ಲಗ್ನ ಮಾಡಿ ಕೊಡುನು. ಹಾ ಮೊದಲ ಹೋಂತ ಸಾಯ್ತೈತಿ, ಹಾ ಹಿಂದಾಗಡೆ ದತ್ತರಾಷ್ಟ್ರ ಕೊಟ್ಟ ಲಗ್ನ ಮಾಡೋಣ ಅಂದ್ರ ಆಗ ಆಕಿ ಜನ್ಮ ಕುಂಡ್ಲಿ ಒಳಗ ಲಗ್ನ ದೋಷಿತ್ತ ಮೊದಲಿನ ಗಂಡ ಸಾಯ್ತಾನ ಅಂತ ಹೇಳಿ ಹಾ ಅದಕ್ಕ ಮನುಷ್ಯರನ್ನ ಬಲಿ ಕೊಡಬಾರ್ದ ತಿಳ್ಕೊಂಡ ಹಾ ಹಾ ಯಾವ ಹೋಂತ ತಂದ ಕಿಸಿಂದ ಆಕಿ ಸಂಗಟ ಲಗ್ನ ಮಾಡ್ರು ಹೋಂತ ಸಾಯ್ತ. ಈ ಸುದ್ದಿ ಯಾವಾಗ ಗೊತ್ತಾತು? ಯಾವಾಗ ಕೌರವ್ರಿಗೆ ಪಾಂಡವರಿಗೆ ಕೂಡಿದಂತ ಸಭಾದೊಳಗೆ ಇದರ ಬದರ ಒಳೆ ಬೇಗದ ಮಾತನ್ನ ಹಿಡದು ಹಾ ಅವಾಗ ಇವ ಒಂದು ಮಾತಂದ. ಏನತ್ತ ಯಾವ ಕೌರವ್ರೊಳಗ ದುರ್ಯೋಧನ ಪಾಂಡವರಿಗೆ, ಏನತ್ತ ನೀವ್ ಏನ್ ಹೇಳ್ತೀರೋ, ಹಾ ನೀವು ಪಾಂಡವ್ರ ಅದಿರ್ಲೇ, ಹಾ ನೀವೇನ ಕರೆ ಅಪ್ಪನ ಮಕ್ಕಳನ್ನ ತಂದು ಬಿಟ್ಟಿವ ಹಾ 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 ಕೂಡಿದಂತ ಸಭಾದಾಗ ಯಾರಿಗೆ ಪಾಂಡವರಿಗೆ ಹಾ ಅಂದಾಗ ಭೀಮ ಒಂದ ಮಾತು ಹೇಳ್ತಾನ ದುರ್ಯೋಧನಗ, ಏನತ್ತ ನೀ ವಿಧವ್ಯ ಪುತ್ರದಿ ಹೋ ಮಗನ ನಿಂದ್ರ ಏನ್ ಹೇಳ್ತಿ ಅಂದ್ ಬಿಟ್ಟ. ಹಾ ಅವಾಗ ಬತ್ತ ನೋಡ ಹೊರಗೆಲ್ಲ ಹುಳಕ ಹೊರಗೆ ಬಿದ್ದು ಇವು. ಹಾ ಅವಾಗ ಇವ ಗಾಂಧಾರ ದೇಶಕ್ಕೆ ಹೋಗಿ ಅಕಡೆ ಮುಂದೆ ಸುದ್ದಿ ಬ್ಯಾರಿ ಆಗೈತಿ, ಎಟ್ಟ ಗಾಯ ಆಗೈತಿ ಅಟ್ಟ ಮಲ್ಲಮ್ ಹಚ್ಚಬೇಕಾಗೈತಿ. ಹಚ್ಚ ಹಚ್ಚ ನಾಯಿಗೆ ಅಡಿಗೆ ಮನಿ ತೋರ್ಸಂಗಿಲ್ಲಪ್ಪ, ಎಟ್ಟು ಹೇಳಿದಿ ಅಟ್ಟ ನೀ ಎಟ್ಟು ಕೇಳಿದಿ. ಯಾಕಿ ಗಣಸರಿ ಸಿಕ್ಕಿಲ್ಲ ನಂದಿ, ಆಕಿ ಲಗ್ನ ದೋಷ ಇತ್ತು ಅನಂಟ್ಲೆ ಮೊದಲಿನ ಗಂಡ ಸಾಯ್ತಿದ್ದನಂಟ್ಲೆ ಹೋಂತಿನ ಸಂಗಟ ಲಗ್ನ ಮಾಡಿ ಕೊಟ್ಟಾರು. ಎರಡನೇದಾವ ದತ್ತರಾಷ್ಟ್ರ ಬದುಕ್ಯಾನ. ಅಲ್ಲೇ ತಪ್ಪ್ಯಾರ ಅವ್ರು ಬೇಕಂತ ಯಾಕ್ರಿ ಆ ಹೋತಿನ ಸಂಗಟ ಮಾಡಬಾರ್ದಾಗಿತ್ತು ಅವ್ರು. ಯಾಕ
ಸಾಯಿದ ಖರೆ ಐತಂದ್ರ ಇವನು ಕೂಡ ಮಾಡ್ಬೇಕಾಗಿತ್ತು. ಶಾಟದ್ರೆ ಹೋಗ್ತಿದ್ದ ಆ ಕಡೆ. ಇವನ್ ಗಂಡ ಹಾಡೋಂಗ ಹಾ, ಅದಕ್ಕ ಹಾ, ಹಿಂಗೈತಿ ಲಕ್ಷ್ಮಣ. ಹಾ, ಹಾ, ನೀ ಕೇಳಿರುವಂತ ಪ್ರಶ್ನೆ ಉತ್ತರ ಮಹಾಭಾರತ ಲೇಖಿ ಹಾ, ಬಾಯ್ತುಂಡಿ ಅಲ್ಲ. ಇಲ್ಲ ಬೇಕಂದ್ರ ಮಹಾಭಾರತ ಓದಿ ನೋಡು, ಸಿಗ್ತೈತಿ. ಹಾ, ಮತ್ತ ಇವ ನನ್ನ ಮೆಟ್ಟಿ ಹಚ್ಚನತಿಪ್ಪ. ಅದನ್ನೊಂದ್ ತಕೊಂಡ್ ಬಂದ ನೋಡು. ಹಾ, ಹೆಂಡತಿ ಮಾತು ಕೇಳ್ಬೇಡ್ರಿ, ಹಾ, ಗಂಡನ ಮಾತು ಕೇಳ್ರಿ. ಹಾ, ಗಂಡ ಮೆಟ್ಟಿಗೆ ಹಚ್ತಾನ, ಹಾ, ಹಚ್ತಾನತ್ತ. ಗಂಡ ಮೆಟ್ಟಿಗೆ ಹಚ್ತಾನೆ, ಹೆಂಡತಿ ಮೆಟ್ಟಿಗೆ ಹಚ್ಚಂಗಿಲ್ಲ ಅಂದಿ. ಎಷ್ಟೋ ಮಂದಿನ ಹಚ್ಚ. ಬಾಳ ಜಾಗನ್ಯಾಗ ಮೆಟ್ಟಿಗೆ ಹಚ್ಚಿಬಿಟ್ಟ ನಿನ್ನ. ಹಾ, ಹಾ, ಸತ್ಯವಾನನ ಪ್ರಾಣ ಹಾ, ಯಮಲೋಕಕ್ಕೆ ತಗೊಂಡು ಹೋಗಿದ್ದ ಯಮರಾಜ. ಓದಿದ್ದಲ್ಲ. ಯಮಲೋಕಕ್ಕೆ ಹೋಗಿ ಸತ್ತಿರುವಂತ ಗಂಡನ ಪ್ರಾಣ ಮರಳಿ ತಂದ ಹಾ, ಮೆಟ್ಟಿಗೆ ಹಚ್ಚಿಬಿಟ್ಟಾಳ. ಜಗದಾಗ ಸತ್ಯವಾನ ಸಾವಿತ್ರಿ ಅತ್ತ ಜಯ ಗಳಿಸ್ಯಾಳ ನನ್ನ ತಾಯಿ ಸಾವಿತ್ರಿ. ಇನ್ನ ಹೆಸರೈತಿ. ಸತ್ತಿರು ಗಂಡನ ಪ್ರಾಣ ತಂದ ಮೆಟ್ಟಿಗೆ ಹಚ್ಚಾಳ. ಹಚ್ಚಾಳ. ಇಲ್ಲಿ ನಿನ್ನ ಮೆಟ್ಟಿಗೆ ಹಚ್ಚೇನಿ. ಹಾ, ಇನ್ನು ಇನ್ನೊಂದು ಜಾಗನ್ಯಾಗ ಮತ್ತೇಲಿ. ತುಳಸಿದಾಸ ತಿನ್ನತನ ನಾಮಕರಣ ಉಳದದ ನಿನಗ. ಹಾ, ಹಾ, ಹೆಂಡತಿ ಮಾತು ಕೇಳಬೇಡ್ರಿ, ಗಂಡನ ಮಾತು ಕೇಳ್ರಿ ಅಂತ ಹೇಳಿದಿ. ಅವ್ ಬರೇ ಹೆಂಡತಿ ಹೆಂಡತಿ ಮಾತು ಕೇಳಿ ಉದ್ಧಾರ ಆಗ್ಯ ನಾವು ಜಗದಾಗ. ಹಾ, ಹಾ, ಹಾ. ಯಾರ? ಯಾರು? ತುಳಸಿದಾಸ. ಹಾ, ತುಳಸಿ ಅಂದ್ರೆ ಹೆಂಡತಿ, ಹಾ, ಆಕಿ ದಾಸ ಆಗ್ಯ ನೀವು ಗಂಡ. ಹಾ, ಒಂದಾನೊಂದು ಟೈಮ್ದೊಳಗ ಒಂದ್ ದಗದಾಗಿತ್ರಿಪ್ಪ. ಹಾ, ಮಾತಿಗೆ ಮಾತು ಮುರಿದು ಮಾತಾಡಿದ್ರನ ಅದು ಹಾಡ್ಕಿ. ಖರೆ ಐತ್ಲ. ಹಾ, ಹಾ, ಹೆಂಡತಿ ಮಾತು ಕೇಳಬಾರದು ಅಂತ ಹೇಳಿದಿ. ಹೇಳ್ಯಾನ. ಹೆಂಡತಿ ಮಾತು ಕೇಳಿ ಉದ್ಧಾರದ ಅವನ ಸುದ್ದಿ ಹೇಳತ್ತಿ ನಿನಗನ. ಹೇಳ. ಇವ ಏನ್ ಮಾಡ್ತಿದ್ದ ಗಂಡ, ಹಾ, ಹೆಂಡತಿನ ಬಿಟ್ರ ಒಂದ್ ಗಳವತ್ತ ದೂರ ಇರ್ತಿದ್ದಿಲ್ಲ. ಹಾ, ಅಲ್ಲೇ ಇರಾವ್ ಬರೇ ಎದ್ರಾಗ ಹೆಂಡತಿ ಐತಿಲಿ. ಅದ ಮತ್ತ. ಹಾ, ಒಟ್ಟ ಹೆಂಡತಿನ ಬಿಟ್ರ ಒಂದ್ ಗಳವತ್ತ ದೂರ ಇರ್ತಿದ್ದಿಲ್ಲ. ಹಾ, ಕೂತ್ರ ಹೆಂಡತಿ, ನಿತ್ರ ಹೆಂಡತಿ, ಎದ್ರ ಹೆಂಡತಿ, ಬಿದ್ರ ಹೆಂಡತಿ, ಕನಸು ಮನಸ್ಸಿನೊಳಗ ಸಹಿತ ಹೆಂಡತಿ. ಹಾ, ಬರೇ ಹಾಕಿದ ಒಟ್ಟ ಧ್ಯಾನ. ಸರ್ವಸ್ವ ಆಕಿನ ಅಂತ ಬಿಟ್ಟಿದ್ದ. ಹಾ, ಅವಾಗ ಮುಂದ್ ಒಂದ್ ದಗದಾತ್ರಿಪ. ಏನಾತು? ಕೆಲವೊಂದು ದಿನ ಕಳೆದು ನಾಗರ ಪಂಚಮಿ ಹಬ್ಬ ಬತ್ತ ಹೆಂಡತಿಗೆ. ಹಾ, ಹಾ, ನಾಗರ ಪಂಚಮಿ ಹಬ್ಬ ಬತ್ತು, ತವ್ರ ಮನಿಗೆ ಹೋಗಬೇಕಾಗಿತ್ತು ಹೆಂಡತಿಗೆ. ಕುತ್ತಿಗೆನ ಕೋದಲ್ಲ. ಅಲ್ಲ ಬಿಟ್ಟು ಇರಲ್ದವ 4 ದಿನ ಹೋಗುದಾದ್ರೆ ಹೆಂಗ? 4 ದಿವಸ ತವ್ರ ಮನಿಗೆ ಹೋಗ್ಬೇಕಂತ ಹೇಳಿ ಹಾ, ತವ್ರ ಮನಿಗೆ ಹೋದಳ್ರಿಕಿ. ಹೋಗಿ ಬಿಟ್ಲ. ತವ್ರ ಮನಿಗೆ ಹೋದಳು, ಕಿವಂಗ ಚಿಂತಿ ಬಿತ್ರಿ. ಹಾ, 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 ಒಟ್ಟ ಹೆಂಡತಿನ ಬಿಟ್ಟು ಇರ್ತಿದ್ದಿಲ್ಲಲ್ಲ. ಒಂದ್ ದಿನ ಹೋತ. ಒಂದ್ ದಿವಸ ಹೋತ, 2ನೇ ದಿವಸಿಗೆ ಇವ್ ಸುದ್ದ ಎದ್ದ ಬಿಟ್ರಿ. ಇವ್ ರಾತ್ರಿ 12 ಆಗಿತ್ತು. 12 ಆಗಿತ್ತು. 12 ಆಗಿತ್ತು. ಆ ಕಡೆ ಕೈ ಆಡಿಸಿ ನೋಡಿದ, ಹೆಂಡತಿ ಹತ್ತಲಿಲ್ಲ ಕೈಗೆ. ಹೈತಿಗಿರ. ಹೋತ ನನ್ನ ಬದುಕಂದಿವ. ಹಾ, ಹಾ, ಅಂದವನ ಎದ್ದು ಏನ್ ಮಾಡಿದ? ಏನ್ ರಾತ್ರಿ ಐತಿ ಏನ್ ಗೊತ್ತಿಲ್ಲ. ರಾತ್ರಿ ಟೈಮ್ ಟೇಬಲ್ ಅದನ್ನ ಏನು ನೋಡಲಿಲ್ಲ. ಹಾ, 12 ಆಗಿತ್ತು. ಹೆಂಡತಿ ನೆನಪಿನಾಗ ಎದ್ದು ನಡೆದ. ಹೋಗಿ ಬಿಟ್ಟ. ಎದ್ದ